ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ಧ್ಯಾನಕ್ಕೆ ನಾವು ತಗೊಂಡ ವಾಕ್ಯ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 29ರಿಂದ 30ವರೆಗೆ. The word that we are going to study today is from the book of Isaiah chapter 40 verse 29 to 31. Let's read together. ಎಲ್ಲರೂ ಸೇರಿ ಓದ್ಕೊಳ್ಳುವ. He giveth power to the faint, and to them that have no might he increaseth strength. Even the youths shall faint and be weary, and the young men shall utterly fail. But they that wait upon the Lord shall renew their strength. They shall mount up with wings as eagle. They shall run and not be weary, and they shall walk and not faint. Hallelujah. ಹಾಲೆಲೂಯ. 39ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಯೆಹೋವನ ಮೇಲೆ ಆತ್ಕೊಳ್ಳುವವರು ಹೊಸ ಬಲವನ್ನು ಹೊಂದ್ಕೊಳ್ಳುವರು. ಅವರು ಓಡುವವರು ಆದರೆ ಅವ್ರ ಧನ್ಯರು. ಅವರು ನಡೆದ್ರೂ ಸಹ ಅವರು ಬಳಲಾರದು. ಈ ವಾಕ್ಯ ಇವತ್ತಿನ ಧ್ಯಾನಕ್ಕೆ ನಾವು ತಗೊಂಡಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ದೇವರು ಈ ವಚನದಿಂದ ನಮ್ಮ ಹತ್ರ ಮಾತಾಡಲಿ ಅಂತ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ನಿಮ್ಮ ಸನ್ನಿಧಿಯಲ್ಲಿ ಬಂದು ವಾಕ್ಯ ಧ್ಯಾನ ಮಾಡುವ ಒಂದು ಸಮಯ ಕೊಟ್ಟದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ವಾಕ್ಯದಲ್ಲಿ ಇದ್ದ ಎಲ್ಲ ಒಂದು ಗೂಢಾರ್ಥವನ್ನು ನಮಗೆ ತಿಳಿಯಪಡಿಸಬೇಕಂತ, ಇದರ ಮೂಲಕ ಸ್ವಾಮಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಭಾಳ ವಿಚಿತ್ರ ಸಂಗತಿ ಏನೆಂದರೆ, ನಾವು ಬಲ ಹೊಂದಬೇಕಂದ್ರೆ ಟು ರಿನ್ಯೂ ಅವರ್ ಸ್ಟ್ರೆಂತ್ ಇಟ್ ಈಸ್ ಕಂಪೇರ್ಡ್ ಟು ಎನ್ ಈಗಲ್. ಒಂದು ಹದ್ದಿಗೆ ನಾವು ಶಕ್ತಿಯನ್ನು ಕಂಪೇರ್ ಮಾಡಿದೆ. ಯಾಕೆ ಅಂತ ಕೆಲವು ಸಂಗತಿಗಳು ನೋಡುವ. ಮೊದಲನೇದಾಗಿ ನಾವು ನೋಡ್ತೇವೆ ಏನೆಂದರೆ, ಹದ್ದು ಇಸ್ ಕಾಲ್ಡ್ ಆ್ಯಸ್ ದ ಕಿಂಗ್ ಆಫ್ ದ ಸ್ಕೈ. ಅದು ಆಕಾಶದ ಒಂದು ಅರಸನು ಅಂತ ಹದ್ದಿಗೆ ಒಂದು ಟೈಟಲ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ, ಹದ್ದು ಇಷ್ಟು ಮೇಲೆ ಹಾರುತ್ತೆ ಅಲ್ಲ, ಅಷ್ಟು ಮೇಲೆ ಬೇರೆ ಯಾವ ಪಕ್ಷಿಗೂ ಹಾರಲಿಕ್ಕೆ ಆಗೋದಿಲ್ಲ. ಕೆಲವು ಸರ್ತೆ 10,000 feet ಹೈ ಅದು ಹಾರ್ತದಂತೆ. ಅಷ್ಟು ಮೇಲೆ ಹಾರುವ ಪಕ್ಷಿ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಆಮೇಲೆ ಅದು ಇಷ್ಟು ಕಾಮಾಗಿ ಅಲ್ಲಿ ಫ್ಲೈ ಮಾಡ್ತದೆ ಅಂದರೆ ಅದಕ್ಕೆ ಯಾವುದೇ ಚಿಂತೆನೂ ಇರೋದಿಲ್ಲ. ಮೊದಲನೇದಾಗಿ ನಾವು ನೋಡ್ತೇವೆ, ಬಿಕಾಸ್ ಇಟ್ ಫ್ಲೈಸ್ ಸೋ ಹೈ ಆ್ಯಂಡ್ ಇಟ್ ಈಸ್ ಸೋ ಪೀಸ್ಫುಲ್. ನೋ ಅದರ್ ಬರ್ಡ್ ಕ್ಯಾನ್ ಫ್ಲೈ ಆ್ಯಸ್ ಹೈ ಆ್ಯಸ್ ಎನ್ ಈಗಲ್. ಅದು ಮೊದಲನೇ ಸಂಗತಿ ಒಂದು ಹದ್ದಿನ ವಿಷಯದಲ್ಲಿ. ಎರಡನೇ ಸಂಗತಿ ನಾವು ನೋಡ್ತೇವೆ ಅಂದರೆ, ಹದ್ದು ಯಾವಾಗಲೂ ಸತ್ತು ಹೋದ ಪ್ರಾಣಿಯಾಗಲಿ ಅಥವಾ ಪಶು ಆಗಲಿ ಅದು ಮುಟ್ಟುವುದಿಲ್ಲ. ದ ಈಗಲ್ ನೆವರ್ ಈಟ್ಸ್ ಎನಿಥಿಂಗ್ ದಟ್ ಈಸ್ ಡೆಡ್, ಬಟ್ ದ ಈಗಲ್ ವಿಲ್ ಹಂಟ್ ಎವ್ರಿಥಿಂಗ್ ದಟ್ ಈಸ್ ಲೈವ್ ಆ್ಯಂಡ್ ಈಟ್ ಇಟ್. ಹದ್ದೇನು ಮಾಡ್ತದೆ ಅಂದರೆ, ತಾನೇ ಬೇಟೆ ಆಡಿ ಅದನ್ನು ತಿಂತದಂತೆ. ಪ್ರಿಯರೇ, ಅದೊಂದು ಓನ್ ಸ್ಪೆಷಾಲಿಟಿ ಇದೆ. ಈ ಹದ್ದಿನ ವಿಷಯ ನಾನು ಸ್ವಲ್ಪ ಧ್ಯಾನ ಮಾಡಿ ಸ್ವಲ್ಪ ಓದ್ತಾ ಇರಬೇಕಾದ್ರೆ ಇಷ್ಟೊಂದು ಸ್ಪೆಷಾಲಿಟಿ ಈ ಹದ್ದಿನ ಮೇಲಿದೆ. ಮೊದಲನೇದಾಗಿ ಹದ್ದು ಹಾರೋದು ಎಲ್ಲ ಪಕ್ಷಿಗಿಂತ ಮೇಲೆ ಹಾರುತ್ತೆ. ಎರಡನೇದಾಗಿ ಹದ್ದೇನು ಮಾಡ್ತದೆ ಅಂದರೆ, ಅದು ಯಾವುದೇ ಒಂದು ಸತ್ತ ಪ್ರಾಣಿಯನ್ನು ಅಥವಾ ಯಾವುದೇ ಒಂದು ಆಹಾರ ತಿನ್ನುವುದಿಲ್ಲ. ಅದು ಫ್ರೆಶ್ ಅದ ಪ್ರೇಯನ್ನು ತಾನೇ ಹಿಡಿದು ಬಿಟ್ಟು ತಿಂತದೆ. ಮೂರನೇದಾಗಿ ಅದು ಯಾವುದೇ ಒಂದು ಬೇಟೆ ಮೇಲೆ ಕಣ್ಣಿಟ್ಟರೆ 5 ಕಿಲೋಮೀಟರ್ ಮುಟ್ಟ ಅದರ ದೃಷ್ಟಿ ಹೋಗುತ್ತಂತೆ. ವಾವ್, ಅಮೇಝಿಂಗ್ ಅಲ್ಲ? ಯೋಚನೆ ಮಾಡಿರಿ, ಅದು ಅಷ್ಟು ಮೇಲೆ ಹಾಡ್ತಾ ಇದ್ದರೂ ಕಲೆಗೆ ಕೆಲವು ಸರ್ತೆ ಒಂದು ಹಸುವಿನ ಜಸ್ಟ್ ಹುಟ್ಟಿದ ಒಂದು ಮರಿ, ಒಂದು ಕಾಫ್, ಒಂದು ಕರು, ಜಸ್ಟ್ ಹುಟ್ಟಿದ ಕರು. ಪ್ರಿಯರೇ, ಯೋಚನೆ ಮಾಡಿರಿ, ಹದ್ದಿಯಲ್ಲಿ ಆಮೇಲೆ ಈ ಕರು ಮೇಲೆ ಅದು ಕಣ್ಣು ಇಟ್ಟಿದ್ರೆ, ಅದು ದೃಷ್ಟಿ ಇಟ್ಟಿದ್ರೆ ಅದು ಬಿಡುವುದಿಲ್ಲ. ಬಂದು ಯಾವುದೋ ಒಂದು ಆಹಾರ ಮೇಲೆ ಅದು ದೃಷ್ಟಿ ಇಡ್ತದಲ್ಲ, ಆ ಆಹಾರವನ್ನು ಹಿಡ್ಕೊಂಡೇ ಹೋಗುತ್ತೆ ಅದು. ಇಟ್ಸ್ ಅಮೇಝಿಂಗ್. ಅದು ವಿಷನ್ ಮಾತ್ರ ಅದು ಚೇಂಜ್ ಮಾಡೋದೇ ಇಲ್ಲ. ಇಟ್ ಈಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ಇಟ್ಸ್ ವಿಷನ್. ಮತ್ತು ಸ್ಪಷ್ಟವಾಗಿ ಅದು ತನ್ನ ಗುರಿಯನ್ನು ಇಡ್ತದೆ. ಅದು ಗುರಿಯನ್ನು ಯಾವುದೇ ಸಂಗತಿಗೂ ಅದು ಬದಲಾವಣೆ ಮಾಡೋದಿಲ್ಲ. ಇನ್ನೊಂದು ಸಂಗತಿ ಹದ್ದು ಮಾಡ್ತದೆ ಅಂದರೆ, ಅದಕ್ಕೆ ಬಿರುಗಾಳಿ ಬರೋದಂದರೆ ಭಾಳ ಖುಷಿ. ಇಟ್ ಲವ್ಸ್ ದ ಸ್ಟಾರ್ಮ್.
ಬಾಕಿ ಎಲ್ಲ ಪಕ್ಷಿ ಬಗ್ಗೆ ನಾವು ನೋಡ್ತವೇನೆಂದರೆ ಒಂದು ಸ್ವಲ್ಪ ಮಳೆ ಬಿದ್ದ ತಕ್ಷಣ ಆ ಪಕ್ಷಿಗಳೆಲ್ಲ ಗೂಡು ಸೇರ್ತದೆ. ಹಾರಿ 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 ಹೋಗಿ ತನ್ನ ಗೂಡಲ್ಲಿ ಸೇರಿಕೊಂಡು ಅದು ಸುರಕ್ಷಿತವಾಗಿ ಇರ್ತದೆ. ಆದರೆ ಹದ್ದುದು ಒಂದು ಸ್ಪೆಷಾಲಿಟಿ ಏನೆಂದರೆ, ಇಷ್ಟು ಗಾಳಿ ಬೀಸ್ತದಲ್ಲ ಅಷ್ಟು ಅದಕ್ಕೆ ಖುಷಿ. ಏನು ಮಾಡ್ತದೆ ಇದು ಹದ್ದೆಂದರೆ, ಈ ಗಾಳಿ ಬೀಸುವಾಗ ಈ ಸ್ಟಾರ್ಮ್ಸ್ ಬೀಸ್ತದಲ್ಲ, ಅವಾಗದು ಹಾರ್ತದೆ. ಅದರ ಜೊತೆ ಹಾರಿಕೊಂಡು ಈ ಗಾಳಿಗಿಂತ ಇನ್ನೂ ಮೇಲೆ ಹಾರ್ತದೆ. ದ್ಯಾಟ್ ಮೀನ್ಸ್ ಇಟ್ ಓವರ್ಕಮ್ಸ್ ದ ಸ್ಟಾರ್ಮ್. ಅದು ಹದ್ದು ಯಾವುದೇ ಒಂದು ಬಿರುಗಾಳಿ ಆಗಲಿ, ಯಾವುದೇ ಒಂದು ಜೋರಾಗಿ ವೇಗವಾಗಿ ಬಂದ ಒಂದು ಗಾಳಿಗೆ ಭಯ ಪಡೋದಿಲ್ಲ ಪ್ರಿಯರೇ. ಮತ್ತೆ ಏನು ಮಾಡ್ತದೆ ಈ ಹದ್ದಿಗೆ ಏನೊಂದು ಸ್ವಭಾವ ಇದೆ ಏನೆಂದರೆ, ಇಟ್ ರಿಸ್ಟೋರ್ಸ್ ಬ್ಯಾಕ್ ವಾಟ್ ಈಸ್ ಲಾಸ್ಟ್. ಅಂದರೆ ಅದು ವಯಸ್ಸದು ತಿರುಗಿ ಪಡ್ಕೊಳ್ತದೆ. ಅದಕ್ಕೆ ಅದೊಂದು ಶಕ್ತಿ ಇದೆ, ಅದಕ್ಕೆ ಅದೊಂದು ಅಬಿಲಿಟಿ ಇದೇನೆಂದರೆ, ಅಟ್ ಒನ್ ಪರ್ಟಿಕ್ಯುಲರ್ ಏಜ್, ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್, ಕೆಲವ್ರು ಹೇಳ್ತಾರೆ ಒಂದು ಹದ್ದು ಒಳ್ಳೆ ಒಂದು ಪವರ್ಫುಲ್, ಒಂದು ಯಂಗ್, ಒಂದು ಎನರ್ಜೆಟಿಕ್ ಹದ್ದು. ಇಟ್ ಲಿವ್ಸ್ ಅಪ್ ಟು 70 years. 70 years ಮುಟ್ಟ ಒಂದು ಹದ್ದು ಅದು ಬದುಕುತ್ತದೆ ಅಂತೆ. ಆಶ್ಚರ್ಯ ಆಗುತ್ತೆ ನನಗೆ. 30 ವರ್ಷ ಆಗ್ತಾ ಬರಬೇಕಾದ್ರೆ ಈ ಹದ್ದಿಗೆ ಏನಾಗುತ್ತೆ ಅಂದರೆ, ತುಂಬ ಫೆದರ್ಸ್ ಬಂದುಬಿಡುತ್ತೆ, ತುಂಬ ಪಕ್ಕು ಬಂದುಬಿಡುತ್ತೆ, ಮೈ ತುಂಬ ಫೆದರ್ಸ್ ಬರುತ್ತೆ. ಅದ ಬಾಡಿ ಹೆವಿ ಆಗ್ತದೆ. ಅದ ಬಾಡಿ ಹೆವಿ ಆದ ಕಾರಣ ಅದಕ್ಕೆ ಮೇಲೆ ಹಾರೋದು ಕಷ್ಟ ಆಗುತ್ತೆ. ಇಟ್ ಫೈಂಡ್ಸ್ ವೆರಿ ಡಿಫಿಕಲ್ಟ್ ಟು ಫ್ಲೈ ಹೈ. ಅದಕ್ಕೆ ಅದು ಒಂದು ಪರ್ಟಿಕ್ಯುಲರ್ ಬಿಟ್ವೀನ್ ದ ಏಜ್ ಆಫ್ 30 to 35 ಅದು ಏನು ಮಾಡ್ತದೇನೆಂದರೆ, ಒಂದೇ ಆ ಹದ್ದು, ಬೇರೆ ಯಾವ ಹದ್ದು ಅದ್ರ ಜೊತೆ ಹೋಗಲ್ಲ. ಈ ಹದ್ದು ಎಲ್ಲ ಫ್ಲಾಕ್ ಆಫ್ ಬರ್ಡ್ಸ್, ಎಲ್ಲ ಅದದು ಪಕ್ಷಿಗಳನ್ನು ಬಿಟ್ಟು ಒಂದೇ ಹದ್ದು ಮೇಲೆ ಒಂದು ಸ್ಥಳ ನೋಡಿಬಿಟ್ಟು ಆ ಬೆಟ್ಟದ ಒಂದು ತುದಿಗೆ ಹೋಗಿ ಕೂತು ಬಿಡುತ್ತೆ ಅಂತೆ. ಇದನ್ನು ಯಾಕೆ ನಾನು ಎಲ್ಲ ಹೇಳ್ತಾ ಇದ್ದೇನೆಂದರೆ, ನಿಮ್ಮ ಶಕ್ತಿ ನನ್ನ ಶಕ್ತಿಗೆ ದೇವರು ಹದ್ದಿನ ಶಕ್ತಿಗೆ ಕಂಪೇರ್ ಮಾಡ್ತಾರೆ. ಇಫ್ ವಿ ವೇಟ್ ಅಪಾನ್ ದ ಲಾರ್ಡ್ ಅವರ್ ಸ್ಟ್ರೆಂತ್ ಆಲ್ಸೋ ವಿಲ್ ಬಿ ರಿನ್ಯೂಡ್ ಲೈಕ್ ದ ಈಗಲ್ಸ್ ಅಂತ ಹೇಳ್ತಾ ಇದೆ ದೇವರ ವಾಕ್ಯ. ಸೊ ಈ ಹದ್ದೇನು ಮಾಡ್ತದೆ ಅಂದರೆ, ಒಂದೇ ಹದ್ದು ಮೇಲೆ ಹೋಗಿ ಕುತ್ಕೊಂಡು ಆವಾಗ ಮೊದಲು ತನ್ನ ಬೀಕನ್ನು ಅದು ಹೊಡಿತದಂತೆ. ಆಶ್ಚರ್ಯ ಅಲ್ಲ ಪ್ರಿಯರೇ? ತನ್ನ ದೇಹವನ್ನೇ ಅದು ನೋಪಡಿಸ್ಕೊಳ್ತದೆ. ಇಟ್ ಈಸ್ ಅಂಡರ್ಗೋಯಿಂಗ್ ಅ ಪ್ರೊಸೆಸ್ ಆಫ್ ಪೇನ್. ಫಸ್ಟ್ ಇಟ್ ಹಿಟ್ಸ್ ಹಿಸ್ ಬೀಕ್ ಆ್ಯಂಡ್ ಬ್ರೇಕ್ಸ್ ಇಟ್ ಬೀಕ್. ಮೊದಲು ತನ್ನ ಬೀಕನ್ನು ಅದು ಹೊಡಿತದೆ. ಯಾಕೆಂದರೆ ಆ ಬೀಕು ಏನಾಗಿದೆ ಅಂದರೆ ಮಂಡಾಗಿಬಿಟ್ಟಿದೆ. ಇಟ್ ಈಸ್ ನಾಟ್ ಆ್ಯಸ್ ಶಾರ್ಪ್ ಆ್ಯಸ್ ಇಟ್ ಯೂಸ್ ಟು ಬಿ. ಆಮೇಲೆ ಏನು ಮಾಡ್ತದೆ ಅಂದರೆ, ಅದದ್ದು ಕ್ಲಾಸು, ಅದರ ಕೈಯಲ್ಲಿದ್ದ ಉಗುರುಗಳನ್ನು ಆ ಒಂದು ಮೌಂಟೇನ್ ಮೇಲೆ ಕೂತಿರ್ತದಲ್ಲ, ಅದು ಬೆಟ್ಟ ಮೇಲೆ ಕೂತ್ಕೊಂಡು ತನ್ನ ಎರಡೂ ಕಾಲಿನ ಒಂದು ಉಗುರುಗಳನ್ನು ಶಾರ್ಪ್ ಮಾಡ್ತದಂತೆ. ಸಿ ದ ಇಂಟೆಲಿಜೆನ್ಸ್ ಆಫ್ ಅ ಈಗಲ್. ಯಾರು ಕಲಿಸಿದ್ದು ಪ್ರಿಯರೇ? ಇವೆಲ್ಲ ನಾವು ಪ್ರಾಣಿ ಬಗ್ಗೆ, ಪಕ್ಷಿ ಬಗ್ಗೆ, ಮೀನು ಬಗ್ಗೆ, ಈ ಗಿಡ ಮರ ಬಗ್ಗೆ ನಾವು ಕಲಿತೇವೆ, ಓದುವಾಗ ಇಟ್ ರಿಯಲಿ ಸರ್ಪ್ರೈಸಸ್ ಹೌ ಗಾಡ್ ಹ್ಯಾಸ್ ಪರ್ಫಾರ್ಮ್ಡ್ ಆಲ್ ದೀಸ್ ಥಿಂಗ್ಸ್. ಇವೆಲ್ಲ ಸಂಗತಿಗಳು ಈ ನೇಚರಲ್ಲಿ ಸ್ವಾಮಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಇಟ್ಟಿದ್ದಾರೆ. ಅದು ಮೊದಲು ತನ್ನ ಬೀಕನ್ನು ಹೊಡಿತದೆ, ಎರಡನೇದಾಗಿ ತನ್ನ ಉಗುರುಗಳನ್ನು ಅದು ಶಾರ್ಪ್ ಮಾಡ್ತದೆ. ಯಾಕೆ ಅದು ಉಗುರುಗಳನ್ನು ಶಾರ್ಪ್ ಮಾಡ್ತದೆ ಅಂದರೆ, ಅದು ಅಷ್ಟು ಹೈಟಲ್ಲಿ ಹಾರ್ತಾ ಇರಬೇಕಾದ್ರೆ ಅದು ವೇಗವಾಗಿ ಬರ್ತದೆ. ಯಾಕೆಂದರೆ ನಾನು ಮೊದಲೇ ಹೇಳಿದೆ ಅಂದರೆ, ಅದು ತನ್ನ ದೃಷ್ಟಿಯನ್ನು 5 ಕಿಲೋಮೀಟರ್ ದೂರ ಇಟ್ಕೊಂಡು ಅದಕ್ಕೆ ಸರಿಯಾದ ಒಂದು ಬೇಟೆ ಮೇಲೆ ಅದು ಇಟ್ಟಿರ್ತದೆ. ಆವಾಗ ಅದು ಬಂದು ಆ ಒಂದು ಬೇಟೆಯನ್ನು ಎತ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ
ಕಾಲಿಂದು ಉಗುರೇನಾದರೂ ಶಾರ್ಪ್ ಇಲ್ಲ ಅಂದರೆ ಅದು ಸ್ಲಿಪ್ ಆಗುವ ಚಾನ್ಸಸ್ ಇದೆ. ಅದಕ್ಕೆ ಏನು ಮಾಡ್ತದೆ ಅಂದರೆ ಅದು ಕಾಲ್ಗಳದ ಉಗುರುಗಳನ್ನು ಶಾರ್ಪ್ ಮಾಡ್ತದೆ. ಇದು ಎರಡು ಸಂಗತಿ ಅದು ಬೀಕನ್ನು ಹೊಡಿತದೆ. ಅದು ಉಗುರುಗಳನ್ನು ಶಾರ್ಪ್ ಮಾಡುವ ಸಮಯದಲ್ಲಿ ಅದು ಬೀಕು ಮತ್ತೆ ಹೊಸ ಬೀಕ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹೊಡೆದಾಕಿತ್ತಲ್ಲ ಅದು ವಾಪಸ್ ಗ್ರೋ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹೇಗೆ ನಮ್ಮ ಉಗುರುಗಳು ಬೆಳೀತದಲ್ಲ ಅದೇ ರೀತಿಯಲ್ಲಿ ಪ್ರಿಯರೇ ಆ ಹದ್ದಿಗೆ ಆ ಬೀಕನ್ನು ಹೊಡೆಯುವಾಗ ನೋವಾಗಿರ್ತದೆ. ಆದರೆ ಇಟ್ ಈಸ್ ರೆಡಿ ಟು ಅಂಡರ್ಗೋ ದ ಪೇನ್. ಇಟ್ ಈಸ್ ರೆಡಿ ಟು ಅಂಡರ್ಗೋ ಅ ಟ್ರಾನ್ಸ್ಫರ್ಮೇಷನ್ ಇನ್ ಇಟ್ಸ್ ಬಾಡಿ. ಇಟ್ಸ್ ರೆಡಿ ಟು ಅಂಡರ್ಗೋ ಎವ್ರಿ ಅದರ್ ಥಿಂಗ್ ದಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಇಟ್ಸ್ ಬಾಡಿ. ಯು ನೋ ವೈ? ಬಿಕಾಸ್ ಇಟ್ ಹ್ಯಾಸ್ ಅ ವಿಷನ್, ಇಟ್ ಹ್ಯಾಸ್ ಅ ಗೋಲ್ that it is going to regain back its strength. The strength that a young eagle had was becoming lesser and lesser due to its body weight, due to the feather that it was having. ಆದರೆ ಏನಾಯ್ತು ಅಂದರೆ ಅದಕ್ಕೆ ಗೊತ್ತಾಯಿತು, ಈಗ ನನಗೆ ಬೇಟೆ ಹಿಡಿಯೋದು ಕಷ್ಟ ಆಗ್ತಾ ಇದೆ, ನನ್ನ ಬೀಕ್ ಅಷ್ಟು ಶಾರ್ಪ್ ಇಲ್ಲ, ನನ್ನ ನೇಲ್ಸ್ ಅಷ್ಟು ಶಾರ್ಪ್ ಇಲ್ಲ. ಸೊ ಇಟ್ ಡಿಸೈಡ್ಸ್ ಬೈ ಇಟ್ ಸೆಲ್ಫ್, ಐ ಆಮ್ ಅಂಡರ್ ಗೋಯಿಂಗ್ ದಿಸ್ ಪ್ರೊಸೆಸ್. I am undergoing of restoring my entire body once again. So nobody has taught it. ಅದಕ್ಕೆ ಯಾರೂ ಹೇಳಿಕೊಟ್ಟಿಲ್ಲ, ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು, ನೀನು ಹೀಗೆ ಮಾಡಂತ. ತಾನಾಗಿ ದೇವರು ಕೊಟ್ಟ ಒಂದು ಧ್ಯಾನದಿಂದ ಅದು ಆ ಥರ ಮಾಡುತ್ತೆ. ಅದು ಬೀಕು ವಾಪಸ್ ಅದು ಬೆಳೆಯೋ ಸಮಯದಲ್ಲಿ ಏನು ಮಾಡ್ತದೆ ಅಂದರೆ ಅದು ಮೈಯಲ್ಲಿ ಇರುವ ಎಲ್ಲ ಪಕ್ಕೆಯನ್ನು, ಎವ್ರಿ ಒನ್ ಆಫ್ ಇಟ್ಸ್ ಫೆದರ್ ಕಿತ್ತಿಯಾಗಿಬಿಡುತ್ತೆ. ಯೋಚನೆ ಮಾಡಿ ಇಷ್ಟು ನೋವಾಗ್ತಾ ಇರ್ಬೋದು ಅದಕ್ಕೆ. ವೈ ಡಸ್ ದ ಈಗಲ್ ಡೂ ದ್ಯಾಟ್? ಯಾಕೆ ಈ ಹದ್ದು ಈ ಥರ ತನ್ನ ದೇಹವನ್ನೇ ದಂಡಿಸ್ಕೊಳ್ತಾ ಇದೆ? ಯಾಕೆಂದರೆ ದ ಈಗಲ್ ಈಸ್ ಡಿಟರ್ಮೈನ್ಡ್ ಟು ಸೋರ್ ಮಚ್ ಹೈಯರ್. ಹಾಲೆಲೂಯ. ಈ ಹದ್ದು ಒಂದು ನಿರ್ಧಾರ ಮಾಡಿದ್ದೇನೆಂದರೆ, ನಾನು ಇವತ್ತುವರೆಗೆ ಇಷ್ಟು ಮಟ್ಟಿಗೆ ಹಾರ್ತಾ ಇದೆಯಲ್ಲ, ಈ ನನ್ನ ದೇಹ ಹೆವಿ ಆದ ಕಾರಣ ನನಗೆ ಇನ್ನೂ ಮೇಲೆ ಹೋಗಲಿಕ್ಕೆ ಆಗ್ತಾ ಇಲ್ಲಲ್ಲ, ಆದರೆ ನನ್ನ ದರ್ಶನ ಏನೆಂದರೆ ನಾನು ಇನ್ನೂ ಮೇಲೆ ಹೋಗ್ತಾನೆ. ಪ್ರಿಯರೇ, ದೇವರು ಇವತ್ತು ನಮಗೆ ಹದ್ದಿಗೆ ಕಂಪೇರ್ ಮಾಡಿ ಹೇಳ್ತಾರೆ ಏನೆಂದರೆ, ನನ್ನ ಆರೋಗ್ಯ, ನನ್ನ ಶಕ್ತಿ ಸಹ ಈಸ್ ಕಂಪೇರ್ಡ್ ಟು ಆ್ಯನ್ ಈಗಲ್. ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ shall regain back their strength like an eagle. ಒಂದು ಹದ್ದಿಗೆ ಕಂಪೇರ್ ಮಾಡಿದೆ ಪ್ರಿಯರೇ. ಆ ಹದ್ದು ಅಲ್ಲಿ ಕುತ್ಕೊಂಡು ತನ್ನ ಬೀಕಿಂದ, ತನ್ನ ಕೊಕ್ಕೆಯಿಂದ ಪ್ರತಿ ಒಂದು ಫೆದರನ್ನು ಕಿತ್ತಿ ಹಾಕ್ತದೆ. ಆವಾಗ ಅದಕ್ಕೆ ಎಷ್ಟು ನೋವಾಗುತ್ತೆ. ಇಟ್ ಬ್ಲೀಡ್ಸ್ ಕಂಟಿನ್ಯೂಸ್ಲಿ. ಆದರೆ ಅದು ಬಿಟ್ಟು ಕೊಡೋದಿಲ್ಲ. ಅಯ್ಯೋ ನನಗೆ ನೋವಾಗ್ತಾ ಇದೆಯಲ್ಲ, ಅಯ್ಯೋ ನಾನು ಬಿಟ್ಟು ಕೊಡ್ತಾನೆ, ಸಾಕು ನನಗೆ. ನಾವು ಪ್ರಿಯರೇ ಮನುಷ್ಯರು ನಾವು ಬಿಟ್ಟು ಕೊಡ್ತೇವೆ. ಆದರೆ ಆ ಪ್ರಾಣಿಗೆ ಥಿಂಕಿಂಗ್ ಕೆಪಾಸಿಟಿ, ಅಬಿಲಿಟಿ ಇಲ್ಲಾದರೂ ಸಹ ಆ ಪಕ್ಷಿ ಹೇಳ್ತದೆ ಅಂದರೆ, ನೋ, ಐ ಆಮ್ ಡಿಟರ್ಮೈನ್ಡ್ ಟು ಗೆಟ್ ಸಮಥಿಂಗ್. ಸ್ವಲ್ಪ ಸಮಯ ಆದ ಮೇಲೆ ಆ ಹದ್ವನ್ನು ನೋಡಬೇಕಾದ್ರೆ ಒಂದೇ ಒಂದು ಫೆದರ್ ಆ ಪಕ್ಷಿ ಮೇಲೆ ಇರುವುದಿಲ್ಲ. ಇಟ್ ಈಸ್ ಸಿಟ್ಟಿಂಗ್ ಬಾಲ್ಡ್ ಅಪ್ there on the cliff of a mountain, just bald and bleeding. ಅದು ಸೂರ್ಯದ ಕಿರಣಗೆ ಅಲ್ಲಿ ಕೂತಿರ್ತದೆ. ಯಾಕೆ ಗೊತ್ತಾ? ಆ ಸೂರ್ಯದ ಕಿರಣ ಅದರ ಮೇಲೆ ಬೀಳುವ ಸಮಯದಲ್ಲಿ ಹೊಸ ಪಕ್ಕೆ ಅದಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಲ್ಲೆಲೂಯಾ. ಇಟ್ ವಾಸ್ ಅ ಪೇನ್ಫುಲ್ ಪ್ರಾಸೆಸ್ ಫಾರ್ ದಟ್ ಈಗಲ್ ಟು ಪ್ಲಕ್ ಎವ್ರಿ ಫೆದರ್. And it was painful, it was bleeding, it's all alone, its beak is broken, its claws are not sharpened, everything is happening to this eagle, but yet the eagle's determination is not shaken. Hallelujah. ಅದ ಒಂದು ನಿರ್ಧಾರ ಬದಲಾವಣೆ ಆಗ್ತಾ ಇಲ್ಲ. ಒಬ್ಬಂಟಿಕೆ ಯಾರೂ ಅದಕ್ಕೆ ಸಹಾಯಕ್ಕಿಲ್ಲ, ಯಾರದ ಜೊತೆ ಅಕ್ಕಪಕ್ಕದಲ್ಲಿ ಯಾರಿಲ್ಲ. ಒಂದೇ ಹದ್ದು ಅಲ್ಲಿ ಕುತ್ಕೊಂಡು ಇಟ್ ಗೋಸ್ ಥ್ರೂ ದಿಸ್ ಪ್ರೊಸೆಸ್ ಆಫ್ ರಿಸ್ಟೋರೇಷನ್. ಹಲ್ಲೆಲೂಯಾ. ಸ್ವಲ್ಪನೇ ದಿನದಲ್ಲಿ, ಕೆಲವು ತಿಂಗಳಲ್ಲಿ ಏನಾಗ್ತದೆ ಅಂದರೆ, ಇಟ್ ಸ್ಟಾರ್ಟ್ ಗೆಟಿಂಗ್ ನ್ಯೂ ಫೆದರ್ಸ್ ಆ್ಯಂಡ್ ಲೈಟರ್ ಫೆದರ್ಸ್. ಒಂದು ಕಡಿಮೆ ವೇಟ್ ಆದ ಒಂದು ಪಕ್ಕೆಗಳದಕ್ಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಬೀಕು, ಅದು ಚೊಚ್ಚು ಶಾರ್ಪ್ ಹಾಕ್ಕೊಂಡು ಹೊಸ ಚೊಚ್ಚು ಬರ್ತಾ
ಇದೆ, ಅದರ ಕಾಲಿಗೆ ಬರುವ ಉಗುರುಗಳು ಶಾರ್ಪ್ ಆಗ್ತಾ ಇದೆ, ಉದ್ದ ಆಗ್ತಾ ಇದೆ. ಅಂದರೆ ದ ಗ್ರಿಪ್ ವಿಲ್ ಬಿ ಸೋ ಪರ್ಫೆಕ್ಟ್. ಅಷ್ಟೇ ಅಲ್ಲ, ದ ಫೆದರ್ಸ್ ಆರ್ ಸೋ ಲೈಟ್ ನಾವು. ಹಾಲೆಲೂಯಾ, ದ ಫೆದರ್ಸ್ ಆರ್ ಸೋ ಲೈಟ್. ಮತ್ತೆ ಏನು ಮಾಡ್ತದೆ ಈ ಹದ್ದು? ಅಷ್ಟು ಎಲ್ಲ ಆಗುವ ಸಮಯದಲ್ಲಿ ಸಹ ಬಿಟ್ಟು ಕೊಡುವುದಿಲ್ಲ. ಅಯ್ಯೋ, ನಾನು ಇದನ್ನೆಲ್ಲ ದಾಟಿ ಹೋಗ್ತಾ ಇದ್ದೇನಲ್ಲ, ಇಟ್ಸ್ ಇನಫ್. ಆ ಒಂದು ಎತ್ತರಕ್ಕೆ ಇರುವ ಒಂದು ಬೆಟ್ಟದಿಂದ ನಾನು ಅಲ್ಲಿಂದ ಬಿದ್ದು ನಾನು ಸತ್ತೋಗ್ಬಿಡ್ತಾನೆ ಅಂತ ಹೇಳೋದಿಲ್ಲ ಪ್ರಿಯರೇ, ಹೇಳೋದಿಲ್ಲ. ಆ ಪಕ್ಷಿ ಅಷ್ಟು ತಿನ್ಕೊಳ್ತಾ ಒಬ್ಬಂಟಿಗೆ ಇಟ್ಕೊಳ್ತ, ಅದಕ್ಕೆ ಆಹಾರನೂ ಸಿಗ್ತಾ ಇಲ್ಲ, ಅದಕ್ಕೆ ನೀರಡಿಕೆ ಆಗಿರ್ತದೆ. ಎಲ್ಲ ಸಂಗತಿಯನ್ನು ದಾಟಿ ಹೋಗುವ ಸಮಯದಲ್ಲಿ ಸಹ ಆ ಪಕ್ಷಿ ಬಿಟ್ಟು ಕೊಡುವುದಿಲ್ಲ. It is not ready to give up. It stays there day and night. It is sitting right on that place, receiving a new strength from the sun, knowing that there is a transformation there's a transformation happening in its body, knowing that the new feathers are being formed, knowing that it can fly much higher and it can be much faster and much ಕ್ವಿಕರ್ ದೆನ್ ಇಟ್ ವಾಸ್ ಬಿಫೋರ್. ಮತ್ತೆ ಏನು ಮಾಡ್ತದೆ ಅದು ಹದ್ದು? ಏನು ಮಾಡ್ತದೆ ಅಂದರೆ ಅದಕ್ಕೆ ಇರುವ ಎಲ್ಲ ಕಂಫರ್ಟನ್ನು ಬಿಟ್ಟು ಕೊಡ್ತದೆ ಪ್ರಿಯರೇ. ನಾನು ಚೆನ್ನಾಗಿ ಹಾಡ್ತಾ ಇದ್ದೆ, ಅದಕ್ಕೆ ಅಷ್ಟು ಮೇಲೆ ಹಾರಬೇಕಂತ ಏನು ಬೇಕಾಗಿಲ್ಲ, ಹೌದಲ್ಲ? ಅದು ಆರಾಮ್ಸೆ ಸ್ವಲ್ಪ ಕಲೆಗೆ ಹಾರಿಕೊಂಡು ಯಾವುದಾದ್ರೂ ಒಂದು ಬೇಟೆ ಸಿಕ್ಕುತ್ತೆ. ಬೇರೆ ಪಕ್ಷಿಗಳಿಗೆ ಬೇಟೆ ಸಿಕ್ಕಲ್ಲವಾ? ಸಿಕ್ಕುತ್ತೆ. ಆದರೆ ಈ ಪಕ್ಷಿಗೆ ಬೇರೆ ಪಕ್ಷಿಗೆ ಯಾಕೆ ವ್ಯತ್ಯಾಸ ಅಂದರೆ, ಇನ್ನೊಂದು ಸರ್ತಿ ಓದ್ತಾನೆ 31ನೇ ವಚನ. ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದೇರ್ ಸ್ಟ್ರೆಂತ್, ದೇ ಶಲ್ ಮೌಂಟ್ ಅಪ್ ವಿತ್ ವಿಂಗ್ಸ್ ಆಸ್ ಈಗಲ್, ದೇ ಶಲ್ ರನ್ ಆ್ಯಂಡ್ ನಾಟ್ ಬಿ ವೇರಿ, ದೇ ಶಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್. ಹಾಲೆಲೂಯಾ. ಅದು ಏನು ಮಾಡ್ತದೆ ಅಂದರೆ, ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದೇರ್ ಸ್ಟ್ರೆಂತ್. ಇದು ಹದ್ದು ಏನು ಮಾಡ್ತದೆ ಅಂದರೆ, ಅದು ಎಲ್ಲ ಕಂಫರ್ಟು, ಅದಕ್ಕೆ ಆರಾಮ್ಸೆ ಆಹಾರ ಸಿಗ್ತಾ ಇರ್ಬೋದು, ಅದರ ಜೊತೆ ಎಲ್ಲ ಬೇರೆ ಪಕ್ಷಿಗಳು, ಅದದೇ ಹದ್ದುದು ಒಂದು ಕಮ್ಯುನಿಟಿ, ಫ್ಲಾಕ್ ಆಫ್ ಬರ್ಡ್ಸ್ ಇದೆ, ಅದರ ಜೊತೆ ಇರ್ಬೋದು. ಇನ್ನೊಂದು ಹದ್ದು ಬೇಟೆ ತಗೊಂಡು ಬಂದದು ಉಳಿದದು ಈ ಹದ್ದು ತಿನ್ಬೋದು. ಇನ್ ಕೇಸ್ ಈ ಹದ್ದಿಗೆ ವಯಸ್ಸಾಗಿದೆ, ಈ ಹದ್ದಿಗೆ ಜಾಸ್ತಿ ಹಾರಲಿಕ್ಕೆ ಆಗ್ತಾ ಇಲ್ಲ ಸಮಯದಲ್ಲಿ, ಬೇರೆ ಹದ್ದು ತಂದದು ಆಹಾರ ತಿನ್ಬೋದು. But no, this eagle is determined to give up its comfort zone. ಅದು ಏನು ಮಾಡ್ತದೆ ಅಂದರೆ, ಇವೆಲ್ಲ ನನಗೆ ಇದೆ ಅಲ್ಲ, ಇದು ಸಾಕು, ನಾನು ಇಷ್ಟು ದಿವಸ ಇದನ್ನು ಎಂಜಾಯ್ ಮಾಡಿದ್ದೇನೆ, ಇಟ್ಸ್ ಟೈಮ್ ಫಾರ್ ಮೀ ನೌ ಟು ಟೇಕ್ ಅ ಲೀಪ್, ಟು ಗೋ ಹೈಯರ್. ಹಾಲೆಲೂಯಾ. ಅನೇಕ ಸರ್ತಿ ನಮ್ಮದು ಏನಾಗ್ತದೆ ಅಂದರೆ, ವಿ ಗೆಟ್ ಸೋ ಕಂಫರ್ಟೇಬಲ್ ಇನ್ ಆ ಡೇ ಟು ಡೇ ಲೈಫ್. ನಾವು ಕೆಲಸಕ್ಕೆ ಹೋಗ್ತವೆ, ಬರ್ತವೆ, ಆಮೇಲೆ ಮನೇಲಿ ಕುಟುಂಬ ಪ್ರಾರ್ಥನೆ ಮಾಡ್ತವೆ, ಆ ಸಭೆಗೆ ಹೋಗ್ತವೆ, ಒಂದು ಸ್ವಲ್ಪ ಬೈಬಲ್ ಸ್ಟಡಿ ಅಟೆಂಡ್ ಆಗ್ತವೆ, ಒಂದು ಸ್ವಲ್ಪ ಪ್ರೇಯರ್ ಮೀಟಿಂಗ್. ವಾಟ್ ಹ್ಯಾಪನ್ಸ್ ಇನ್ ಆ ಲೈಫ್, ಇನ್ ಡ್ಯೂ ಕೋರ್ಸಲ್ಲಿ ನಮಗೆ ಒಂದು ಕಂಫರ್ಟೇಬಲ್ ಲಿವಿಂಗ್ ಸ್ಟಾರ್ಟ್ ಆಗುತ್ತೆ, ಒಂದು ರೂಟೀನ್ ಬರುತ್ತೆ. ವಿ ಡೋಂಟ್ ಲುಕ್ ಬಿಯಾಂಡ್, ವಿ ಡೋಂಟ್ ವಾಂಟ್ ಟು ಗಿವ್ ಅವೇ ಅವರ್ comfort zone. We don't want to go an extra mile. We don't want to achieve something which is harder but it's bigger at the same time. ಇನ್ನೊಂದು ಕ್ವಾಲಿಟಿ ಇದೆ ಪ್ರಿಯರೇ ಈ ಹದ್ದುದೇನೆಂದರೆ, ಈ ಹದ್ದು ಅದದು ಗೂಡು ಮಾಡ್ತದಲ್ಲ, ಅದು ತುಂಬ ಸಾಫ್ಟಾಗಿ ಒಳಗೆ ಒಳ್ಳೆ ಒಂದು ಅದ ಮರಿಗೆ ಒಳ್ಳೆ ಒಂದು ಹಾಸಿಗೆ ಥರ ಫೆದರ್ಸನ್ನು ತಗೊಂಡು ಬರ್ತದೆ, ಮೆತ್ತಗಿದ್ದ ಸಂಗತಿಗಳು ತಗೊಂಡು ಬಂದು ಆ ನೆಸ್ಟನ್ನು ವೆರಿ ಕಂಫರ್ಟೇಬಲ್ ಮಾಡ್ತದೆ. ಆ ಮೊಟ್ಟೆಯನ್ನು ಹ್ಯಾಚ್ ಮಾಡಿದ ನಂತರ ಮರಿ ಆಗ್ತದಲ್ಲ, ಆ ಸಣ್ಣ ಈಗ್ಲೆಟ್ಸು ಆರಾಮ್ಸೆ ಆ ಒಂದು ಗೂಡಲ್ಲಿ ಚೆನ್ನಾಗಿ ಇರ್ತದೆ. ಈ ಹದ್ದು ತಂದೆ ಹದ್ದು ಆಗ್ಬೋದು ಅಥವಾ ತಾಯಿ ಹದ್ದು ಏನು ಮಾಡ್ತದೆ ಅಂದರೆ, ಹಾರಿ ಹೋಗಿ ಈ ಮರಿ ಹದ್ದಿಗೆ ಆಹಾರವನ್ನು ತಗೊಂಡು ಬರ್ತದೆ. ಈ ಮರಿ ಹದ್ದುಗಳು ಬೆಳೀತಾ ಅದಕ್ಕೆ ವಿಂಗ್ಸ್ ಬರ್ತದೆ, ಅದಕ್ಕೆ ಫೆದರ್ಸ್ ಇದೆ, ಇಟ್ಸ್ ಕ್ವೈಟ್ ಗ್ರೋನ್ ಅಪ್. ಬಟ್ ಏನಾಗುತ್ತೆ ಅಂದರೆ, ಇಟ್ ಈಸ್ ಕಂಫರ್ಟೇಬಲ್ ಇನ್ ದ ನೆಸ್ಟ್, just as we are comfortable in our nest. We don't want to take a leap, we don't want to go outside our comfort zone. ಹಾಗೇನೆ ಈ ಹದ್ದುಗಳೇನು ಮಾಡ್ತವೆ ಅಂದರೆ, ಮರಿ ಹದ್ದುಗಳು ಕಂಫರ್ಟೇಬಲ್ ಆಗಿರ್ತದೆ. ಈ ತಂದೆ ಹದ್ದು ಹಾಗೆ ತಾಯಿ ಹದ್ದು ಏನು ಮಾಡ್ತದೆ, ಇಟ್ ಕೀಪ್ಸ್ ನೋಟಿಸಿಂಗ್
ಓ, ಈ ಮರಿ ಹದ್ದು ಇವಾಗ ಇಟ್ ಹ್ಯಾಸ್ ಗಾಟ್ ಸ್ಟ್ರೆಂತ್ ಟು ಫ್ಲೈ. ಈ ಮರಿ ಹದ್ದಿಗೆ ಇವಾಗ ಹಾರಾಡಲಿಕ್ಕೆ ಅದಕ್ಕೆ ಶಕ್ತಿ ಇದೆ. ಅದಕ್ಕೆ ಏನು ಮಾಡ್ತದೆ ಗೊತ್ತಾ, ಈ ಸುಂದರವಾದ ಮೆತ್ತಗಿರುವ ಈ ಒಂದು ನೆಸ್ಟ್ ಇದೆಯಲ್ಲ, ಈ ಗೂಡಲ್ಲಿ ಏನು ಮಾಡ್ತದೆ ಅಂದರೆ ಮುಳ್ಳು, ಕಂಟಿ, ಆಮೇಲೆ ಗ್ಲಾಸ್ ಪೀಸು, ಆಮೇಲೆ ಎಲ್ಲ ಚುಚ್ಚುವ ಸಂಗತಿಗಳನ್ನು ತಗೊಂಡು ಬಂದು ಹಾಕಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆವಾಗ ಈ ಮರಿ ಹದ್ದಿಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಅದಕ್ಕೆ ಆ ನೆಸ್ಟಲ್ಲಿ ಇರಲಿಕ್ಕೆ ಮನಸ್ಸು ಬರುವುದಿಲ್ಲ. ಯಾಕೆ ಮನಸ್ಸು ಬರುವುದಿಲ್ಲ ಅಂದರೆ, ಅಯ್ಯೋ ಇದು ನಮಗೆ ಎಲ್ಲಿ ಕೂತ್ಕೊಂಡ್ರೂ ಚುಚ್ಚುತ್ತೆ, ಏನು ಮಾಡಿದರೂ ಚುಚ್ಚುತ್ತೆ. ಆವಾಗ ಆ ಮರಿ ಹದ್ದಿಗೆ ಏನು ಯೋಚನೆ ಬರ್ತದೆ ಅಂದರೆ, ನಾನು ನನ್ನ ತಾಯಿ ಹದ್ದು ಥರ, ನನ್ನ ತಂದೆ ಹದ್ದು ಥರ ನಾನು ಹಾರಾಡಬೇಕು. ಆ ಸಮಯದಲ್ಲಿ ಆ ತಂದೆ ಹದ್ದು ಅಥವಾ ತಾಯಿ ಹದ್ದು ಈ ಮರಿ ಹದ್ದುಗಳನ್ನು ತಗೊಂಡೋಗಿ ಹಾರಾಡಲಿಕ್ಕೆ ಕಲಿಸ್ತಾರೆ. ಅದನ್ನು ತನ್ನ ಬೀಕಲ್ಲಿ ಇಟ್ಕೊಂಡು ಹೋಗಿ, ಚೊಚ್ಚಲ್ಲಿ ಇಟ್ಕೊಂಡೋಗಿ ಸ್ವಲ್ಪ ಹಾಯಲ್ಲಿ ಹೋಗಿ ಅದನ್ನು ಬಿಟ್ಟು ಬಿಡ್ತದೆ. ಬಿಟ್ಟು ಬಿಡಬೇಕಾದ್ರೆ ಇದು ಮರಿ ಹದ್ದು ಎಂದೂ ಫ್ಲೈ ಮಾಡಿಲ್ಲ, ಅದಕ್ಕೆ ರೆಕ್ಕೆ ಬಡಿಯೋದು ಗೊತ್ತಾಗ್ತಾ ಇಲ್ಲ. ಆದರೆ ಸಹ ಅದು ಜೀವ ಕಾಪಾಡಬೇಕು ನೋಡ್ರಿ, ಅದು ಕಂಫರ್ಟ್ ಝೋನಿಂದ ಅದು ಹೊರಗೆ ಬರಬೇಕು. ಇಟ್ ಹ್ಯಾಸ್ ಟು ಲರ್ನ್ ಟು ಫ್ಲೈ ಬೈ ಇಟ್ ಸೆಲ್ಫ್. ಆವಾಗ ಏನು ಮಾಡ್ತದೆ ಅಂದರೆ, ಇಟ್ ಸ್ಟಾರ್ಟ್ಸ್ ಫ್ಲಿಪ್ಪಿಂಗ್ ಇಟ್ಸ್ ಫೆದರ್ಸ್. ಅದರ ಪಕ್ಕೆಯನ್ನು ಅದು ಬೇಗ 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 ಮೂವ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ಒಂದು ಸರ್ತೆ ಎರಡು ಸರ್ತೆ ಅದು ಬಿದ್ದಂಗೆ ಆದಾಗ ತಂದೆ ಹದ್ದು ತಾಯಿ ಹದ್ದು ಹೋಗಿ ಅದನ್ನು ಮತ್ತೆ ಹಿಡ್ಕೊಂಡು ಬಂದು ಅದದು ನೆಸ್ಟಲ್ಲಿ ಹಾಕ್ತಾರೆ. ಎರಡನೇ ಸರ್ತೆ, ಮೂರನೇ ಸರ್ತೆ, ನಾಲ್ಕನೇ ಸರ್ತೆ ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ಸಮಯ ಬರುತ್ತೆ, ಆ ಮರಿ ಬೀಳಲಿಕ್ಕೆ ಪ್ರಾರಂಭ ಆದರೂ ಸಹ ತಂದೆ ಹದ್ದಾಗಲಿ ತಾಯಿ ಹದ್ದಾಗಲಿ ಅದನ್ನು ಮುಟ್ಟುವುದೇ ಇಲ್ಲ. ಆವಾಗ ಇಟ್ ಹ್ಯಾಸ್ ಟು ವರ್ಕ್ ಆನ್ ಇಟ್ಸ್ ಓನ್. ಇಟ್ ಹ್ಯಾಸ್ ಟು ರಿಯಲಿ ಗೆಟ್ ಅಪ್ ಆ್ಯಂಡ್ ಇಟ್ ಹ್ಯಾಸ್ ಟು ನೋ ದ್ಯಾಟ್ ಐ ಕ್ಯಾನ್ ಫ್ಲೈ. ಅವಾಗ ಏನು ಮಾಡ್ತದೆ ಅಂದರೆ, ಅಯ್ಯೋ ನನಗೆ ಸಹಾಯ ಎಲ್ಲಿಂದನೂ ಬರ್ತಾ ಇಲ್ಲ ಅಂತ ಹೇಳಿ ಇಟ್ ಸ್ಟಾರ್ಟ್ಸ್ ಫ್ಲೈಯಿಂಗ್ ಹಾರ್ಡರ್ ಆ್ಯಂಡ್ ಹಾರ್ಡರ್. ಅದದು ರೆಕ್ಕೆಗಳನ್ನು ಜೋರಾಗಿ ಬಡಿತದೆ. ಆ್ಯಂಡ್ ದೆನ್ ದಟ್ ಈಗ್ಲೆಟ್ಸ್ ಕಮ್ಸ್ ಟು ನೋ ದ್ಯಾಟ್ he or she can fly. ಅಯ್ಯೋ ನನಗೆ ಹಾರಲಿಕ್ಕೆ ಬರ್ತದಲ್ಲ. ಪ್ರಿಯರೇ, ಏನಾಯಿತು, ಆ ತಂದೆ ಹದ್ದು ಆ ತಾಯಿ ಹದ್ದು ಈ ಮರಿಗೆ ಕಂಫರ್ಟ್ ಝೋನಿಂದ ಹೊರಗೆ ಹಾಕಿದ ಕಾರಣ ಆ ಹದ್ದಿಗೆ ಹಾರಲಿಕ್ಕೆ ಒಂದು ಅನುಭವ ಆಯಿತು. ಇಲ್ಲದ್ರೆ ಅದು ಮೆತ್ತಗೆ ನೆಸ್ಟಲ್ಲಿ ಆರಾಮ್ಸೆ ಕೂತು ಬಿಡ್ತಿತ್ತು. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಹ ಎಲ್ಲ ಸರಿ ಹೋಗ್ತಾ ಇರುತ್ತೆ, ಎವ್ರಿಥಿಂಗ್ ಈಸ್ ಫೈನ್. ಸಡನ್ಲಿ ಸಮಥಿಂಗ್ ಹ್ಯಾಪನ್ಸ್, ಏನೋ ಒಂದು ಆಗುತ್ತೆ. ನಾವು ಎಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಸಂಗತಿಗಳು ಆರಾಮ್ಸೆ ಕಂಫರ್ಟೇಬಲ್ ಇರಬೇಕಾದ್ರೆ ವಿ ಡೋಂಟ್ ಗ್ರೋ. ವಿ ಗ್ರೋ ಇನ್ ಡೈವರ್ಸ್ ಸಿಟ್ಯುವೇಷನ್, ಇನ್ ಅಡ್ವರ್ಸ್ ಸಿಟ್ಯುವೇಷನ್. ಯಾವಾಗ ನಮ್ಮ ಜೀವನದಲ್ಲಿ ಹೋರಾಟ ಬರ್ತದೋ, ನಮ್ಮ ಜೀವನದಲ್ಲಿ ರೋಗ ಬರ್ತದೋ, ಇದ್ದಕ್ಕಿದ್ದಂಗೆ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್, ಏನೋ ಒಂದು ಚೆಕಪ್ಗೆ ಡಾಕ್ಟರ್ ಹತ್ರ ಹೋದಾಗ ರಿಪೋರ್ಟ್ ಈಸ್ ಸಮಥಿಂಗ್ ವಿಚ್ ವಿ ನೆವರ್ ಇಮ್ಯಾಜಿನ್. ಆವಾಗ ಏನಾಗುತ್ತೇನೆಂದರೆ, ವಿ ಫೀಲ್ ದ ವರ್ಲ್ಡ್ ಹ್ಯಾಸ್ ಕೊಲ್ಯಾಪ್ಸ್ಡ್. ಏನು ಆಗ್ಬಿಡ್ತು, ಯಾಕೆ ಹಿಂಗಾಯಿತು? ಒಳ್ಳೆ ಜಾಬಲ್ಲಿ ಇರ್ತವೆ, ಸಡನ್ಲಿ ಆ ಜಾಬಿಂದ ನಮ್ಮದು ಕೆಲಸ ಹೋಗಿಬಿಡುತ್ತೆ. ಅಥವಾ ನಮ್ಮ ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಒಳ್ಳೆ ನಡೀತಾ ಇರುತ್ತೆ, ಅದಕ್ಕೆ ಲಾಸ್ ಆಗುವ ಚಾನ್ಸಸ್ಸೇ ಇಲ್ಲ, ಬಟ್ ಸಡನ್ಲಿ ಏನೋ ಆಗ್ಬಿಡುತ್ತೆ. ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ಕಾಯ್ತಾರೆ. ಆದರೆ ದೇವರ ಚಿತ್ತ ಏನು ಗೊತ್ತಾ, ನಾವು ನಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಆತನ ಮೇಲೆ ನಾವು ನಂಬಿಕೆ ಇಡಬೇಕು, ಆತನನ್ನೇ ನಾವು ದೃಷ್ಟಿಸಬೇಕು, ಆತನನ್ನೇ ನಾವು ಇಟ್ಕೊಳ್ಬೇಕು, ಆತನನ್ನೇ ನಾವು ಮುಂದೆ ನೋಡಬೇಕು. ದಾವಿದ ಹೇಳಿದಂಗೆ, ಕಣ್ಣೆತ್ತಿ ಪರ್ವತ ಕಡೆ ನೋಡ್ತಾನೆ, ನನ್ನ ಸಹಾಯ ನಿಮ್ಮಿಂದಲೇ. ಪ್ರಿಯ, ಲೋಕದ ಸಂಗತಿ ಇಸ್ ಟೆಂಪ್ರರಿ, ಬಟ್ ದೇವರಿಂದ ಬರುವ ಸಂಗತಿ ಇಸ್ ಪರ್ಮನೆಂಟ್. ಹಾಗೇನಾಗುತ್ತೆ ಅಂದರೆ, ಇವೆಲ್ಲ ಹೋರಾಟಗಳು, ಇವೆಲ್ಲ ಶೋಧನೆಗಳನ್ನು ದಾಟಿ ನಾವು ಹೋಗ್ತೇವಲ್ಲ, ದ್ಯಾಟ್ ಈಸ್ ವಿ ಆರ್ ಫ್ಲೈಯಿಂಗ್ ಹೈ. ಅದನ್ನು ದಾಟಿ ಬಂದ ಮೇಲೆ ವಿ ಸೇ, ಎಸ್, ಗಾಡ್ ವಾಸ್ ವಿತ್ ಅಸ್, ಎಸ್, ಹಿ ಬ್ರಾಟ್ ಅಸ್ ಥ್ರೂ. ಏನಾಯಿತು ಗೊತ್ತಾ, ಈ ಮರಿ ಹದ್ದು ಹೇಗೆ ಹಾರಲಿಕ್ಕೆ ಪ್ರಾರಂಭ ಆಯ್ತಲ್ಲ, ಹಾಗೆಯೇ ನಾನು ಹಾರಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಪ್ರಿಯರೇ, ಈ ಹದ್ದಿನ ವಿಷಯದಲ್ಲಿ ಇನ್ನೂ ಎಷ್ಟೊಂದು ವಿಷಯ ಕಲಿಯೋದಿದೆ, ನಮ್ಮ ಮುಂದಿನ ಭಾಗದಲ್ಲಿ ನಾವು ನೋಡುವ. ಆದರೆ ಇವತ್ತು ನಾವು ಕಲ್ತೇವೆ ಅಂದರೆ, ಅವರ್ ಸ್ಟ್ರೆಂತ್ ಈಸ್ ರಿನ್ಯೂಡ್ ಲೈಕ್ ಎನ್ ಈಗಲ್.
ಒಂದು ಹದ್ದಿನಂತೆ ನಿಮ್ಮ ನನ್ನ ಶಕ್ತಿಯನ್ನು ದೇವರು ನವೀಕರಿಸ್ತಾರೆ. ಹಾಲೆಲೂಯ. ಲೆಟ್ಸ್ ಲುಕ್ ಅನ್ ಟು ದ ಲಾರ್ಡ್. ಯಾಕೆಂದರೆ ದೇವರು ಮಾಡೋದು ಎಲ್ಲ ಒಳ್ಳೆಯದೇ. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೆ, ವಿ ಥ್ಯಾಂಕ್ ಯು. ಯೋರ್ ವರ್ಡ್ ಸೇಸ್ ದಟ್ ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದೇರ್ ಸ್ಟ್ರೆಂತ್ ಲೈಕ್ ದ ಈಗಲ್ಸ್. ಎಷ್ಟೋ ಸಮಯದಲ್ಲಿ ಕರ್ತನೆ ನಾವು ಸೋತು ಹೋಗಿರ್ತೇವೆ. ಯಾಕೆ ಈ ಒಂದು ಶೋಧನೆ ನನಗೆ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಾನು ಮಾಡಿದ್ದೇನೆ, ಈ ಪ್ರೋಗ್ರಾಮ್ ನೋಡುವ ಅನೇಕ ಜನರು ಮಾಡಿದ್ದಾರೆ. ಆದರೆ ತಂದೆಯಾದ ದೇವರೇ, ಸ್ತೋತ್ರ ಸಲ್ಲಿಸ್ತವೆ. ಆಗುವುದು ಹೋಗುವುದು ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಕ್ಕೆ. ನಿಮ್ಮ ಉದ್ದೇಶ ಏನೆಂದರೆ ನಾವು ಮೇಲೆ 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 ಹೋಗಬೇಕು ಅಂತ ನಿಮ್ಮ ಉದ್ದೇಶ ಪ್ರಿಯರೇ. ನಿಮ್ಮ ಉದ್ದೇಶ ನಮ್ಮ ಜೀವನದಲ್ಲಿ ಇದೆ ತಂದೆ, ಅದಕ್ಕೆ ಸ್ತೋತ್ರ ಸಲ್ಲಿಸ್ತವೆ. ಇನ್ನೊಂದು ಆವರ್ತೆ ಸ್ವಾಮಿ, ಇನ್ನೂ ಕೆಲವು ವಿಷಯ ನಾವು ಇದರಲ್ಲಿ ಕಲಿಯೋಂಗೆ. ಅಷ್ಟೇ ಅಲ್ಲ ಸ್ವಾಮಿ, ನಮ್ಮ ದೃಷ್ಟಿಯನ್ನು ನಿಮ್ಮ ಮೇಲೆ ಇಟ್ಕೊಂಡು ನಮ್ಮ ಓಟವನ್ನು ಓಡುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.